ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅನುರಾಧ ಬಸವರಾಜ್. ಈ ನಮ್ಮ ಚಾನಲ್ ಮಾಡಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ, ನನಗೆ ಮೊದಲೇದಾಗಿ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಫಸ್ಟ್ ಹೇಳ್ತಾ ಇರುವಂತ ವಿಷಯ ಏನು ಅಂದ್ರೆ, ನನಗೆ ತುಂಬಾ ಪುಸ್ತಕಗಳನ್ನು ಓದೋ ಹವ್ಯಾಸ ಇದೆ. ಅದರಲ್ಲೂ ಈ ನಾ ಚಾನಲ್ ಮಾಡಿರುವಂತ ಉದ್ದೇಶ, ನಾನು ಓದ್ತಾ ಇರುವಂತ ಪುಸ್ತಕದಲ್ಲಿ ಇವತ್ತು ಆಯ್ಕೆ ಮಾಡ್ಕೊಂಡಿರುವಂತ ಪುಸ್ತಕ ಯಾವುದು ಅಂದ್ರೆ MS ಶ್ರೀಪಾದ್ ರಾವ್. ತುಂಬಾ ಪ್ರಮುಖವಾಗಿದ್ದಂತಹ ಲೇಖಕರು. ಅವರು ಬರೆದಿರುವಂತಹ ಪುಸ್ತಕ ಯಾವ್ದಂದ್ರೆ ಸಮಯ ಪ್ರಜ್ಞೆ. ಈ ಒಂದು ಸಮಯ ಪ್ರಜ್ಞೆ ಪುಸ್ತಕವನ್ನ ನಾನು ನಿಮ್ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಪುಸ್ತಕ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ಮಕ್ಕಳಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಇಂದಿನ ಜನಸಾಮಾನ್ಯ ವರ್ಗಕ್ಕೂ ಕೂಡ ತುಂಬಾನೇ ಉತ್ತಮ ರೀತಿಯಲ್ಲಿ ಉಪಯುಕ್ತವಾಗಿರುವಂತಹ ವಿಷಯವನ್ನ ಈ ಒಂದು ಪುಸ್ತಕದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನ ನಾನು ನಿಮ್ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಈ ಯುಗವನ್ನ ವಿಜ್ಞಾನದ ಯುಗ, ಕಂಪ್ಯೂಟರ್ ಯುಗ, ಮಾನವ ಯುಗ ಅಂತಾನೆ ಕರೀತಾರೆ. ಮಾನವ ಹಲವಾರು ಯಂತ್ರಗಳನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗಿದ್ದರೆ ಮಾನವ ಯುಗಕ್ಕೆ ತುಂಬಾನೇ ಮಹತ್ವಪೂರ್ಣವಾಗಿರುವಂತಹ ಬೆಲೆ ಇದೆ ಅಂತ ಹೇಳ್ಬೋದು. ಮನುಷ್ಯರಲ್ಲಿ ಸೃಜನಾತ್ಮಕ ಚಟುವಟಿಕೆ ಇದೆ. ಅವನು ಸಿಕ್ಕಂತ ಸಮಯವನ್ನ ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದಾನೆ. ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ಅದನ್ನ ಉತ್ತಮ ರೀತಿಯಲ್ಲಿ ಉಪಯೋಗ ಪಡ್ಕೊಂಡ್ರೆ ಅದರಿಂದ ತುಂಬಾನೇ ಜಗತ್ತಿಗೂ ಕೂಡ ಒಳ್ಳೆಯದಾಗುವಂತ ವಿಷಯ ಅಂತಾನೆ ಹೇಳ್ಬೋದು. ಹಲವಾರು ವೈಜ್ಞಾನಿಕ ಆವಿಷ್ಕಾರಗಳಾಗಿವೆ. ಏನಾಗಿವೆ? ಅವೆಲ್ಲ ಆಗಿರೋದು ಮನುಷ್ಯನಿಂದಾನೆ. ಇದನ್ನ ಮಾನವ ಯುಗ ಅಂತ ಕರೀತಾರೆ. ಹಾಗಿದ್ರೆ ಮನುಷ್ಯ ಚಿಂತನೆ ಮಾಡುವಂತಹ ಜೀವಿ. ಅವನಲ್ಲಿ ಇರುವಂತಹ ತುಂಬಾ ಅಪಾರವಾಗಿರುವ ಚಿಂತನಾ ಶಕ್ತಿಯನ್ನ ನಾವು ಬುದ್ಧಿಶಕ್ತಿ ಅಂತಾನೂ ಕೂಡ ಕರಿತೇವೆ. ಹಾಗಿದ್ರೆ ಮನುಷ್ಯ ಪ್ರಕೃತಿಯ ರಹಸ್ಯವನ್ನ ಭೇದಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅದರಲ್ಲಿ ಆವಿಷ್ಕಾರಗಳನ್ನ ಮಾಡಿದ್ದಾನೆ. ಹೊಸದನ್ನ ಕಂಡುಹಿಡಿತಾ ಇದ್ದಾನೆ. ಜಗತ್ತಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾನೆ. ಇದೊಂದು ಆಧುನಿಕ ಜೀವ ವಿಜ್ಞಾನವು ಮನುಷ್ಯನನ್ನ ಕಲೆದುಕೊಂಡು ಆಲೋಚನೆ ಮಾಡುವಂತಹ ಜೀವಿ ಯಾರು ಅಂದ್ರೆ ಏಕೈಕ ಜೀವಿ ಮನುಷ್ಯ ವರ್ಗ ಅಂತ ಕರಿತೇವೆ. ಮನುಷ್ಯನು ಒಂದು ಸೃಜನಶೀಲ ಗುಣ ಇರುವವರಿಗೆ ಪ್ರತಿಯೊಂದು ಕ್ಷಣ ಕೂಡ ಅಮೂಲ್ಯ ಅಂತ ಹೇಳ್ತಾರೆ. ಅದನ್ನ ಸಮಯದ ಮಹತ್ವವನ್ನು ಅರಿತುಕೊಂಡವ್ರು ಮಾತ್ರ ಆ ಒಂದು ಸೃಜನಶೀಲತೆ ಅವರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸಮಯ ತುಂಬಾ ಅಮೂಲ್ಯ ಎಂಬ ಮಾತು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರನೆ. ಎಷ್ಟು ಅಮೂಲ್ಯ? ಕಳೆದು ಹೋದ ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಬೇಕಾದ್ರೆ ಕೊಂಡ್ಕೋತೇವೆ. ಆದ್ರೆ ಕಳೆದು ಹೋದ ಸಮಯವನ್ನ ಮತ್ತೆ ಕಳ್ಕೊಳಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಆ ಇರುವ ಸಮಯವನ್ನ ನಾವು ತುಂಬಾನೇ ಉಪಯುಕ್ತ ರೀತಿಯಲ್ಲಿ ಉಪಯೋಗ ಪಡಿಸ್ಕೋಬೇಕು. ಅದಕ್ಕೂ ಒಂದು ಮೌಲ್ಯ ಅಂತ ಇರುತ್ತೆ. ಅದು ತುಂಬಾ ಬೆಲೆ ಬಾಳುವಂತದ್ದು. ಅದನ್ನ ಹಾಳು ಮಾಡಬಾರದು ಅನ್ನೋದು ಇಲ್ಲಿ ತಿಳಿಸಿದ್ದಾರೆ ವಿಷಯವನ್ನ. ಅದರಲ್ಲೂ ಈ ಒಂದು ಸಮಯವನ್ನ ವಿದ್ಯಾರ್ಥಿಗಳು ತುಂಬಾನೇ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಆ ಒಂದು ಸಮಯದ ಮಹತ್ವವನ್ನ ವಿದ್ಯಾರ್ಥಿಗಳು ಅರ್ಥಕೊಂಡ್ರೆ ಅವರ ಒಂದು ಜೀವನ ಅರ್ಥಪೂರ್ಣ ಅಂತಾನೆ ಹೇಳ್ಬೋದು. ನಾವು ಈ ಯುಗದಲ್ಲಿ ಇದ್ದೇವೆ. ಈ ಯುಗವನ್ನ ವೇಗದ ಯುಗ, ಸ್ಪೀಡ್ ಏಟ್ ಅಂತ ಕರೀತಾರೆ. ಹಾಗಾದ್ರೆ ಏನಿದೆ ಇದರಲ್ಲಿ? ವಿದ್ಯಾರ್ಥಿಗಳಿಗೆ ಅವಸರ ಇದೆ, ಹಿರಿಯರಿಗೆ ಅವಸರವಿದೆ, ಸಾಮಾನ್ಯ ವರ್ಗದ ಜನರಿಗೂ ಕೂಡ ಅವಸರ ಇದೆ, ಆತುರ ಇದೆ, ಕಾತುರ ಇದೆ. ಏನು? ಅದಕ್ಕೆ ಹೇಳ್ತೇವೆ ನಾವು ಪ್ರಕೃತಿಯಿಂದಲೇ ಕಲಿಬೇಕಂತ ಹೇಳಿ. ಹಾಗಾದ್ರೆ ನೀವು ನೋಡಿರ್ತೀರಿ, ಪ್ರಕೃತಿಯಲ್ಲಿ ಎಲ್ಲಾದ್ರೂ ಅವಸರ ಇದೆಯಾ? ಎಲ್ಲೂ ಅವಸರ ಇಲ್ಲ. ಇರೋದೆಲ್ಲ ಅವಸರ ಮನುಷ್ಯ ಲೋಕದಲ್ಲಿ ಮಾತ್ರ. ಏನಿದೆ? ಪ್ರಕೃತಿಯ ವಿಕಾಸದ ಹಾದಿ ಸಾವಧಾನವಾಗಿ ಲಯಬದ್ಧವಾಗಿ ನಡೀತಾ ಇದೆ. ಹಾಗಿದ್ರೆ ಪ್ರಕೃತಿಯ ಲಯಬದ್ಧ ಶ್ರುತಿಗೆ ಸರಿಯಾಗಿ ನಾವು ಸಾಕೋತಾ ಹೋಗ್ಬೇಕು. ನಮ್ಮ ಬದುಕು ಒಂದು ಸುಂದರವಾಗಿ ಕಾಣ್ಬೇಕಂದ್ರೆ ಪ್ರಕೃತಿಯ ಆಶಯಕ್ಕೆ ಎಂದು ನಾವು ವಿರೋಧವನ್ನ ಮಾಡಬಾರದು. ಹಾಗಾದ್ರೆ ಮಾತ್ರ ನಮ್ಮ ಬದುಕು ಒಂದು ಸುಂದರವಾಗಿರುವಂತಹ ಪ್ರಪಂಚದಲ್ಲಿ ನಾವು ಇದ್ದೇವೆ ಅಂತೇವೆ ವಿನಃ ಅದು ಬಿಟ್ರೆ ನಮ್ಮ ಬದುಕು ಒಂದು ಹೋರಾಟದ ಹಾದಿಯೇ ಸರಿ ಅಂತ ಹೇಳ್ಬೋದು. ಪ್ರಕೃತಿಯ ವಿಕಾಸದ ಹಾದಿ ಲಯಬದ್ಧವಾಗಿ ನಡೀತಾ ಇದೆ. ಅಲ್ಲಿ ಎಲ್ಲೂ ಅವಸರ ಇಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ಮಾತನ್ನ ಹೇಳ್ತೇವೆ. ಏನಪ್ಪಾ ಅಂದ್ರೆ, ಹದ ಮಾಡಿದ ಒಂದು ಜಮೀನಿನಲ್ಲಿ ರೈತ ಬಿತ್ತನೆಯನ್ನ ಮಾಡ್ತಾನೆ. ಬಿತ್ತನೆ ಮಾಡಿದ ತಕ್ಷಣನೇ ಫಲ ಬಂದ್ಬಿಡುತ್ತಾ? ಬರಲ್ಲ. ಅದು ಸಸಿಯಾಗಿ ಬೀಜ ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಫಲ ಹಣ್ಣು ಕೊಟ್ಟಾಗ್ಲೇ ಅದಕ್ಕೊಂದು ಬೆಲೆ. ಹೌದ್ ತಾನೆ? ಹಾಗಾದ್ರೆ ಕೇಳಿದ ತಕ್ಷಣ ಸಸಿ ಬರ್ಬೇಕಂದ ತಕ್ಷಣ ಯಾವುದೇ ರೀತಿಯಲ್ಲೂ ಯಾವ ಭೂಮಿಯಲ್ಲೂ ಅದನ್ನ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದಕ್ಕೂ ಒಂದು ಸಮಯ ಇದೆ. ಯಾವ ಟೈಮ್ ನಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನುವಂಥದ್ದು ಕೂಡ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನದೇ ಆಗಿರುವಂತ ಒಂದು ಸಮಯವನ್ನ ಪ್ರತಿಯೊಂದು ಫಲಗಳು ಕೊಡ್ತಾವ್, ಮರ ಗಿಡಗಳು ಕೊಡ್ತಾವ್. ಹಾಗಾದ್ರೆ ಅಷ್ಟೇ ಸಮಯ ಪಾಲನೆಯನ್ನ ಎಲ್ಲಾ ಋತುವಿನಲ್ಲೂ ನಾವು ಅನುಸರಿಸ್ಕೊಂಡು ಹೋಗ್ತೇವೆ. ಏನಿದೆ? ಸರಿಯಾದ ಸಮಯಕ್ಕೆ ತಮ್ಮ ಪಾಲಿನ ಕರ್ತವ್ಯವನ್ನ ಅವು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಾವ್. ಏನು? ಹಣ್ಣುಗಳು, ಹೂಗಳನ್ನ ನೀಡುವ ಮರಗಳು, ಗಿಡಗಳು ಎಂದಾದ್ರೂ ತಮ್ಮ ಪಾಲಿನ ಕರ್ತವ್ಯವನ್ನ ಮರ್ತಿಲ್ಲ. ಪ್ರತಿಯೊಂದ್ ಸಾರಿ ಮನುಷ್ಯ ಮಾತ್ರ ತನ್ನ ನೆನಪಿನ ಶಕ್ತಿಯನ್ನ ಕಳ್ಕೊಂಡು ಕೆಲವೊಂದ್ಸಾರಿ ಮರ್ತ್ ಹೋಗ್ತಾನೆ ಅಷ್ಟೇ. ಬೇಸಿಗೆ ಬಂತಂದ್ರೆ ರುಚಿಯಾಗಿರುವಂತಹ ಹಣ್ಣುಗಳು ಸಿಗ್ತಾವ. ಅದು ಬಿಟ್ಟಾಕಿದ್ರೆ ಒಂದೊಂದು ಋತುವಿನಲ್ಲೂ ಒಂದೊಂದು ಬಗೆಯ ಹಣ್ಣುಗಳನ್ನ ನಾವು ಸೇವನೆ ಮಾಡ್ತೇವೆ. ಮನುಷ್ಯನ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ಹಣ್ಣನ್ನ ಕೊಡೋದು ಯಾವ್ದು?
ಮರಗಿಡಗಳನ್ನ ಬೆಳೆಯೋದು ಯಾವುದು? ಈ ಸುಂದರವಾಗಿರುವಂತಹ ಪ್ರಕೃತಿಯಲ್ಲಿ. ಮನುಷ್ಯನಿಂದ ಒಂದು ಹುಲ್ಲುಕಡ್ಡಿಯನ್ನು ಸ್ವತಃ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಈ ಭೂಮಂಡಲದಲ್ಲಿ ಅದೆಲ್ಲವೂ ಮನುಷ್ಯನ ಒಂದು ಕೊಡುಗೆ ಅಂತ ನಾವು ಅನ್ಕೊಂಡಿದೀವಿ. ಅದು ದೇವರ ಸೃಷ್ಟಿ. ದೇವರು ಯಾವ ಸಮಯದಲ್ಲಿ ಏನನ್ನ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಆ ಸಮಯದಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇರುತ್ತೆ. ಹಾಗಿದ್ರೆ ನಮ್ಮ ಕಣ್ಣಿಗೆ ಮನಸ್ಸಿಗೆ ಉಲ್ಲಾಸ ನೀಡುವಂತಹ ಬಗೆ ಬಗೆಯ ಪುಷ್ಪಗಳಿವೆ, ಹಣ್ಣುಗಳಿವೆ, ಹೂಗಳಿವೆ, ಇವೆಲ್ಲವನ್ನ ನೋಡ್ಕೊಂಡು ಹೋಗ್ತೀವಿ. ಎಲ್ಲವೂ ಆ ಸಮಯಕ್ಕೆ ಸರಿಯಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿಕೊಂಡು ಹೋಗ್ತಾವ್. ಹಾಗಾದ್ರೆ ಮನುಷ್ಯ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದಲ್ಲಿ ಸದೃಢತೆಯನ್ನ ಹೊಂದ್ಬೇಕಂದ್ರೆ ಇವೆಲ್ಲವೂ ಪ್ರಕೃತಿ ಕೊಟ್ಟಂತ ಕೊಡುಗೆಯನ್ನ ಸ್ವೀಕಾರ ಮಾಡ್ಲೇಬೇಕು. ಹಾಗಿದ್ರೆ ಆತರ ಪಟ್ಟು ನಾವು ಮನುಷ್ಯ ವರ್ಗ ಏನ್ ಮಾಡ್ತಾ ಇದ್ದೇವೆ? ಪ್ರಕೃತಿಯನ್ನ ಹಾಳು ಮಾಡ್ತಾ ಇದ್ದೇವೆ. ಅದು ಮಾಡೋದು ತುಂಬಾನೇ ತಪ್ಪು. ಮನುಷ್ಯನ ದುರ್ವರ್ತನೆ ಆತುರದಿಂದ ಪ್ರಕೃತಿಯಲ್ಲಿ ಸಮಯದ ಏರುಪೇರಾಗುತ್ತದೆ ಅಷ್ಟೇ. ಸ್ವತಃ ಪ್ರಕೃತಿಯು ತನ್ನ ಸಮಯ ಪಾಲನೆ ಮಾಡೋದನ್ನ ಎಲ್ಲಾದ್ರೂ ಬಿಟ್ಟಿದೆಯಾ? ಇಲ್ಲ. ಸೂರ್ಯ ಉದಯ ಆಗ್ಲೇಬೇಕು, ಮುಳುಗ್ಲೇಬೇಕು. ಹಾಗೇನೆ ನಾವು ನಿಧಾನಗತಿಯಲ್ಲಿ ಸಾಗ್ಬೇಕಾ? ಯಾಕೆ? ಆತುರ ಒಳ್ಳೇದಲ್ವಾ? ಎಲ್ಲಾನು ಬೇಕು. ನಿಧಾನನೂ ಒಳ್ಳೇದಲ್ಲ, ಅತಿ ಆತುರವೂ ಒಳ್ಳೇದಲ್ಲ. ಅವೆರಡರ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿ ನಾವು ಅದನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾವು ಸಿಸ್ಟಮ್ ಅಂತ ಕುಂತಿರ್ತೇವೆ, ಏನಾದ್ರೂ ಟೈಪ್ ಮಾಡ್ತಾ ಇರ್ತೇವೆ. ಆತುರವಾಗಿ ತಪ್ಪುಗಳು ಜಾಸ್ತಿ ಆಗ್ಬಿಡ್ತಾವ್. ಯಾಕಡೆ ಅಂದ್ರೆ ಅದ್ರ ಕಡೆ ಕಾನ್ಸಂಟ್ರೇಟ್ ಇರಲ್ಲ. ಎರಡನೇದಾಗಿ ಬೇಗ ನಾವು ಇನ್ನೊಬ್ಬರ ಜೊತೆ ಕಾಂಪಿಟೇಟ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬೇಗ ನಾವೇ ಮಾಡಿ ಮುಗಿಸ್ಬಿಡೋಣ, ಫಸ್ಟ್ ಮಾಡ್ಬಿಡೋಣ ಅಂತ ಹೇಳಿ ಏನ್ ಮಾಡ್ತೀವಿ? ಕೆಲವೊಂದ್ಸಾರಿ ಓವರ್ ಸ್ಪೀಡ್ ಮಾಡ್ಬಿಡ್ತೀವಿ. ಅದು ಸ್ಪೀಡ್ ಹೋಗಿ ಓವರ್ ಸ್ಪೀಡ್ ಆಗಿ ಅದೇನಾಗ್ಬಿಡುತ್ತೆ? ಕೆಲಸ ಕೆಟ್ಟ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಪ್ರತಿಯೊಂದು ಟೈಮ್ ಅನ್ನ ಅದಕ್ಕೆ ಕೊಟ್ಟು ನಿಧಾನ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಮಾಡುವ ಕೆಲಸದಲ್ಲಿ ನಮ್ಗೆ ಏನ್ ಸಿಗುತ್ತೆ? ಸಕ್ಸಸ್ ಸಿಗುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ ಏನಂತ, ನಿಮ್ಗೆ ಎಕ್ಸಾಮ್ಸ್ ಬರ್ತಾವ್ ಇಯರ್ ಎಂಡ್ ಅಲ್ಲಿ, ಪರೀಕ್ಷೆ ಬಂದು ಅಂತ ಆತುರವಾಗಿ ಓದ್ಕೊಂಡ್ಬಿಡ್ತೀವಿ. ಅದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ವರ್ಷವೆಲ್ಲ ಓದಿದ್ರೆ ತಾನೆ ಪರೀಕ್ಷೆಗಳಲ್ಲಿ ಕಂಟಿನ್ಯೂ ಆಗಿ 3 hours ಕುತ್ಕೊಂಡು ನಾವ್ ಎಕ್ಸಾಮ್ ಬರೆದ್ರೆ ಒಂದು ಸಕ್ಸಸ್ ಅನ್ನ ಕಾಣ್ತೀವಿ. ನಾವು ಅನ್ಕೊಂಡಿರೋ ಗೋಲ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಸಮಯದ ಸದ್ವಿನಿಯೋಗ ಯಶಸ್ಸಿನ ಗುಟ್ಟು ಅಂತ ಹೇಳ್ತಾರೆ. ಏನಿದೆ ನಿಮ್ಗೆ ಗೊತ್ತಿರ್ಬೇಕು. ಒಂದ್ ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ. ಹೌದು. ಹಾಗಾದ್ರೆ 24 ಗಂಟೆಯಲ್ಲಿ ನಿಮಿಷ ಬರುತ್ತೆ, ಸೆಕೆಂಡ್ಸು ಬರುತ್ತೆ. ಹೇಗಿದೆ ಗಂಟೆಗಳಂದ್ರೆ 8,760 ಗಂಟೆಗಳು ಬರ್ತಾವ್. ನೀವು ಲೆಕ್ಕ ಹಾಕಿ ನೋಡಿಬೇಕಿದ್ರೆ ಆ 8,760 ಗಂಟೆಗಳು ಒಂದು ದಿನದ 24 ಗಂಟೆಗಳು. ವರ್ಷಕ್ಕೆ ಬರುವಂತ ಗಂಟೆಯ ಸಂಖ್ಯೆ ಎಷ್ಟು ಅಂದ್ರೆ 8,760 ಗಂಟೆಗಳು ಬರ್ತಾವ್. ಆ ಎಲ್ಲಾ ಗಂಟೆನ ನಾವು ಲೆಕ್ಕ ಮಾಡಿ ನೋಡಿದ್ರೆ ನಮಗ್ ಸಿಗುವಂತ ಸಮಯ ತುಂಬಾನೇ ಕಡಿಮೆ. ನಿದ್ದೆ ಕೊಡ್ತೀವಿ, ಆಟ ಪಾಠ ಕೊಡ್ತೀವಿ, ಊಟ ಕೊಡ್ತೀವಿ, ಫ್ರೆಂಡ್ಸಿಗೆ ಕೊಡ್ತೀವಿ, ಫ್ಯಾಮಿಲಿ ಕೊಡ್ತೀವಿ. ಇವೆಲ್ಲ ಟೈಮ್ ಅನ್ನ ಬೇಕಾದಂಗ್ ಬಳಸ್ಕೊಂತ ಹೋಗ್ಬಿಡ್ತೀವಿ. ಸರಿಯಾಗಿ ಲೆಕ್ಕ ಹಾಕಿದ್ರೆ ನಮ್ಮ ಸಮಯ ತುಂಬಾನೇ ಕಡಿಮೆ ಸಿಗುತ್ತೆ. ಆ ಸಿಕ್ಕ ಸಮಯವನ್ನು ನಾವು ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳಲ್ಲ, ವ್ಯರ್ಥ ಮಾಡ್ಕೊತಾ ಹೋಗ್ತೀವಿ. ಹಾಗಾದ್ರೆ ಒಳ್ಳೆಯ ಕೆಲಸಗಳಿಗೆ, ಸಾರ್ಥಕವಾದ ಕಾರ್ಯಕ್ಕೆ ನಮಗೆ ಸಮಯ ಸರಿಯಾಗಿ ದೊರಕಲ್ಲ. ಅನ್ನೆಸೆಸಿಟಿ ಆಗಿ ಸಮಯವನ್ನ ಹಾಳು ಮಾಡ್ತಾ ಇದ್ದೇವೆ ನಾವು ಮನುಷ್ಯರು. ಹಾಗಿದ್ರೆ ಸಮಯವೆಲ್ಲ ಪೋಲಾಗಿ ಹೋಗ್ತಾ ಇದೆ. ಆಶ್ಚರ್ಯ ಪಟ್ರೆ ಕಳೆದು ಹೋದ ಸಮಯ ಮತ್ತೆ ಎಂದಾದ್ರೂ ಸಿಗುತ್ತಾ? ಸಿಗಕ್ ಸಾಧ್ಯ ಇಲ್ಲ. ಆ ಸಿಕ್ಕುವಂತ ಸಮಯವನ್ನ ಉತ್ತಮ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು. ಇದನ್ನ ಸಮಯವನ್ನ ಒಂದು ವಸ್ತುವಿಗೆ ಹೋಲಿಸೋಣ. ಆ ವಸ್ತು ಬೇರೆ ಯಾವ್ದು ಅಲ್ಲ, ತುಂಬಾನೇ ಇಂಪಾರ್ಟೆಂಟ್. ಮನುಷ್ಯನು ಈ ಭೂಮಿಯಲ್ಲಿ ಬದುಕ್ಬೇಕಂದ್ರೆ ತನಗಿಂತ ಹೆಚ್ಚಾಗಿ ಯಾವ್ದಕ್ ವ್ಯಾಲ್ಯೂ ಕೊಡ್ತಾನಂದ್ರೆ ಹಣಕ್ಕೆ ವ್ಯಾಲ್ಯೂ ಕೊಡ್ತಾನೆ. ಹಾಗಾದ್ರೆ ಕಳೆದು ಹೋದ ಹಣನ ನಾವು ಸಂಪಾದನೆ ಮಾಡ್ತೇವೆ. ಆದ್ರೆ ಕಾಲ, ಟೈಮ್ ಅಂತೀವಲ್ಲ, ಅದನ್ನ ಸಂಪಾದನೆ ಮನುಷ್ಯನಿಂದ ಮಾಡಕ್ ಸಾಧ್ಯ ಆಗತ್ತಾ? ಆಗಲ್ಲ ಅಲ್ಲ. ಹಣವನ್ನ ಖರ್ಚು ಮಾಡುವಂತೆ ಸಮಯವನ್ನ ಖರ್ಚು ಮಾಡ್ತೀವಾ? ಮಾಡಲ್ಲ. ಅದಕ್ಕೂ ಹೆಚ್ಚಾಗಿ ಖರ್ಚು ಮಾಡ್ತೀವಿ. ಹಣವನ್ನ ವೇಸ್ಟ್ ಮಾಡ್ತೀವಿ. ಹೆಂಗ್ ಬೇಕೋ ಹಂಗ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ಬಿಡ್ತೀವಿ. ಬಟ್ ಸಮಯನ ತುಂಬಾನೇ ಉಪಯುಕ್ತ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ಅದಕ್ಕೆ ಮೌಲ್ಯವನ್ನ ಕೊಟ್ಟು ಉಳಿಸ್ಕೊಂಡು ಆ ಸಮಯಕ್ಕೆ ವ್ಯಾಲ್ಯೂ ಕೊಡ್ಬೇಕು. ಹಾಗಾದ್ರೆ ಹೇಳ್ಬೇಕಾಗತ್ತೆ, ನಮಗೂ ಒಂದ್ ಸಮಯ ಯೋಚನೆ ಹಾಕೋಬೇಕು. ನಮಗಿರುವ ಸಮಯವನ್ನ ಹೊಂದಿಕೆ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಅಂದ್ರೆ ಹಣ ಖರ್ಚಾಗಿ ಹೋದರೂ ಮುಂದೆ ಅವಕಾಶ ಸಿಕ್ಕಾಗ ನಾವು ಶ್ರಮ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತೇವೆ. ಸಮಯವನ್ನ ಈಗ ಇರುವುದಕ್ಕಿಂತ ಹೆಚ್ಚಾಗಿ ಅಂದ್ರೆ ಉದಾಹರಣೆಗೆ ದಿನಕ್ಕೆ 24 ಗಂಟೆ ಐತಿ, ಅದನ್ನ 25 ಗಂಟೆಯಾಗಿ ಪರಿವರ್ತನೆ ಮಾಡಕ್ ಬರುತ್ತಾ? ಅಥವಾ 23 ಗಂಟೆಯಾಗಿ ಪರಿವರ್ತನೆ ಮಾಡಕ್ ಬರುತ್ತಾ? ಇಲ್ಲ. ಇರೋದು 24 ಗಂಟೆನೆ. ಆ ಸಿಕ್ಕ ಸಮಯವನ್ನ ವರ್ತಮಾನದಲ್ಲಿರುವುದನ್ನ ಸದ್ವಿನಿಯೋಗ ಪಡಿಸ್ಕೋಬೇಕು ನಾವು. ಅಂದ್ರೆ ಈಗ ಪ್ರೆಸೆಂಟ್ ಏನಿದೆಯೋ ಆ ಟೈಮ್ ಅನ್ನ ಮನುಷ್ಯ ತನ್ನ ಬುದ್ಧಿವಂತಿಕೆಯಲ್ಲಿ ಈ ಸಮಯವನ್ನ ಉಪಯೋಗ ಮಾಡ್ಕೋಬೇಕು. ಅಂದಾಗ ಮಾತ್ರ ಅದಕ್ಕೆ ಒಂದು ಯಶಸ್ಸು ಸಿಗತ್ತೆ ಅಂತ ಹೇಳ್ಬೋದು. ಹಿಸ್ಟ್ರಿಯಲ್ಲಿ ಬರ್ತಾರೆ ಯಾರು? ಜೀಸಸ್ ಕ್ರೈಸ್ತ, ಯೇಸು ಅಂತ ಹೇಳಿ ಹೆಸರು ಎಲ್ಲಾರು ಕೇಳಿರ್ತೀರಿ. ಅವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ತೀರಿ. ಅವ್ರಿಗೆ ಅವ್ರ ಸಹಚರರು ಇದ್ರು, ಶಿಷ್ಯರಿದ್ರು. ಅವ್ರು ಶಿಷ್ಯರಿಗೆ ತುಂಬಾನೇ
ಉಪಯುಕ್ತ ರೀತಿಯಲ್ಲಿ ಮಾಹಿತಿಯನ್ನ ಹೇಳ್ಕೊತಾ ಹೋಗ್ತಾ ಇರ್ತಾರೆ. ಏನ್ ಹೇಳ್ತಾ ಇರ್ತಾರೆ? ಪ್ರಿಯ ಶಿಷ್ಯರೇ, ಹೂವಿನ ತೋಟದಲ್ಲಿರುವ ಸುಂದರವಾದ ಹೂಗಳು ನಾವೆಲ್ಲ ನೋಡ್ತಾ ಇರ್ತೇವೆ, ಕಣ್ ತುಂಬಾ ನೋಡಿ ಸಂತೋಷ ಪಡ್ತೇವೆ. ಹಾಗಾದ್ರೆ ವೇಷಭೂಷಣ ಹಾಕೊಂಡಿರುವಂತ ಒಬ್ಬ ಚಕ್ರವರ್ತಿ ರಾಜನನ್ನು ನೋಡ್ತೇವೆ. ಹಾಗಾದ್ರೆ ಹೂಗಳ ಸೌಂದರ್ಯದ ರಹಸ್ಯ ಏನಂತ ತಿಳ್ಕೊಂಡಿದ್ದೀರಾ? ಸುಂದರವಾದ ಹೂಗಳನ್ನ ನೋಡಿ ಕಣ್ ತುಂಬ್ಕೋತೇವೆ ನಾವು. ಅದೇ ರೀತಿ ಸುಂದರವಾಗಿ ನೀಟಾಗಿ ರೆಡಿ ಆಗಿರುವಂತಹ ಒಬ್ಬ ಚಕ್ರವರ್ತಿ ರಾಜನನ್ನು ನೋಡ್ತೇವೆ. ಆದರೆ ಹೂವಿನ ಸೌಂದರ್ಯದ ರಹಸ್ಯ ಏನಂತ ಗೊತ್ತಿದೆಯಾ ನಿಮ್ಗೆ? ಇಲ್ಲ ಅಲ್ಲ. ಅವು ವರ್ತಮಾನದಲ್ಲಿ ಬದುಕುತ್ತವೆ. ಅಂದ್ರೆ ಮುಂಜಾನೆ ಅರಳ್ತಾವು, ಸಾಯಂಕಾಲ ಒಳಗೆ ಬಾಡೋಗ್ಬಿಡ್ತಾವು. ಆದರೆ ಅದೆಲ್ಲ ಸುಂದರವಾಗಿರುವಂಥದ್ದು, ಕಣ್ಣಿಗೆ ಖುಷಿ ಕೊಡುತ್ತೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಆದರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಹೊರಗಿನ ಬಾಹ್ಯ ಸೌಂದರ್ಯಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದಾನೆ ತುಂಬಾನೇ. ಅದರಲ್ಲಿ ಮನಸ್ಸಿನಲ್ಲಿ ನಾಳೆ ಎಂಬುದೇ ಇಲ್ಲ ಮನುಷ್ಯನಿಗೆ. ಇಂದು ಎನ್ನುವುದೇ ಅದರ ಅರ್ಥ. ಅದೇ ಚಕ್ರವರ್ತಿ ಅಲಂಕೃತನಾಗಿದ್ರು ಅವನಲ್ಲಿ ನಾಳೆ ಬಗ್ಗೆ ಯೋಚನೆ ಇರುತ್ತೆ. ನಾಳೆ ಆಗಿರ್ಬೇಕು, ಹೀಗಿರ್ಬೇಕು ಅನ್ನೋವಂಥದ್ದು. ಅದನ್ನ ನಾವು ಒಂದ್ ರೀತಿಯಲ್ಲಿ ಹೇಳ್ಬೋದು, ಕುರೂಪತನ ಅಂತಾನೆ ಕೂಡ ಕರೀಬಹುದು, ಹೇಳ್ತಾರೆ ಜೀಸಸ್. ಸೊ ಒಟ್ಟಾರೆಯಾಗಿ ಇವತ್ತಿನ ಒಂದು ಈ ಸಂಚಿಕೆ ಎಪಿಸೋಡ್ನಲ್ಲಿ ಸಮಯ ಅಂದ್ರೆ ಏನು, ಅದನ್ನು ಯಾವ ರೀತಿಯಾಗಿ ಉಪಯೋಗ ಪಡ್ಕೋಬೇಕು ಅನ್ನುವಂಥದ್ದನ್ನ ಕೆಲವೊಂದು ಉದಾಹರಣೆ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಮಸ್ಕಾರ.